ಈ ಆಧುನಿಕ ಯುಗದಲ್ಲಿ ತಂದೆ ತಾಯಿ ವೃದ್ಧಾದರೆ ಸಾಕು, ಜನ್ಮ ಕೊಟ್ಟ ತಂದೆ ತಾಯಿಯನ್ನೇ ವೃದ್ಧಾಶ್ರಮಕ್ಕೆ ಬಿಟ್ಟು ಹೆಂಡತಿ ಮಕ್ಕಳ ಜೊತೆ ಸುಖವಾಗಿ ಇರುವುದು ಈಗಿನ ಕಲಿಯುಗದಲ್ಲಿ. ಆದರೆ ಇಲ್ಲೊಂದು ಕುಟುಂಬವಿದೆ. ತಂದೆ ತಾಯಿಯ ಮೇಲಿಟ್ಟ ಪ್ರೀತಿಗೋಸ್ಕರ ತಮ್ಮ ತೋಟದ ಮನೆಯ ಮುಂದೆ ತಂದೆ ತಾಯಿಯ ದೇವಸ್ಥಾನ ಕಟ್ಟಿ ದಿನಾಲೂ ಪೂಜಿಸುತ್ತಿರುವ ಈ ಕಲಿಯುಗದ ಶ್ರಾವಣ್ ಕುಮಾರ್ ಎಂಬ ಆಗಿದ್ದಾರೆ. ಇದು ಎಲ್ಲಿ, ಯಾವ ಜಿಲ್ಲೆ ಹಾಗೂ ಯಾವ ತಾಲೂಕಿನಲ್ಲಿ ಇದೆ, ಯಾವ ಗ್ರಾಮದಲ್ಲಿ ಇದೆ ನೋಡಬೇಕಾದರೆ ಈ ಸುದ್ದಿ ನೋಡಿ. ಕೈಲಾಸವಾಸಿ ಭರಮಪ್ಪ ದಳವಾಯಿ ಮತ್ತು ಕೈಲಾಸವಾಸಿ ಸಿದ್ಧಲಿಂಗವ್ವ ದಳವಾಯಿ ಇವರ ದೇವಸ್ಥಾನವನ್ನು ನಿರ್ಮಿಸಿದ್ದಾನೆ ಕಲಿಯುಗದ ಶ್ರವಣಕುಮಾರ ಎಂದು ಸದಾಶಿವ ದಳವಾಯಿ ಹೆಸರುವಾಸಿಯಾಗಿದ್ದಾನೆ ಮತ್ತು ಅವರ ಸಹೋದರರು ಕರೆದರೆ ತಪ್ಪಾಗಲಾರದು. ಸದಾಶಿವ ದಳವಾಯಿ ಇವರು ವೃತ್ತಿಯಲ್ಲಿ ಪ್ರಥಮ ದರ್ಜೆಯ ಗುತ್ತಿಗೆದಾರರಾಗಿದ್ದು ಯಾವುದೇ ಅಹಮಿಲ್ಲದೆ ಎಲ್ಲರ ಜೊತೆಗೆ ಬೆರೆಯುವುದು ಇವರ ಹುಟ್ಟು ಸ್ವಭಾವ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಆಲಶಿರಗೂರ ಗ್ರಾಮದಲ್ಲಿ ಸದಾಶಿವ ದಳವಾಯಿ ಮತ್ತು ಸೋದರರಿಂದ ಕೈಲಾಸವಾಸಿಯಾದ ತಂದೆ ತಾಯಿಯ ದೇವಸ್ಥಾನ ಕಟ್ಟಿಸಿ ಪ್ರತಿ ವರ್ಷ ದಳವಾಯಿ ಸಹೋದರರು ಎಲ್ಲರೂ ಕೂಡಿಕೊಂಡು ಜಿಲ್ಲೆಯ ಪ್ರತಿ ಗ್ರಾಮಗಳಲ್ಲಿನ ಬಂಧು ಬಳಗ ಸಂಬಂಧಿಕರನ್ನ ಆಪ್ತ ಮಿತ್ರರಿಗೆ ಆಹ್ವಾನ ನೀಡಿ ವಿಜೃಂಭಣೆಯಿಂದ ಪ್ರೀತಿಯ ಕೈಲಾಸವಾಸಿಯಾದ ತಂದೆ ತಾಯಿ ಪುಣ್ಯಸ್ಮರಣೆ ಮಾಡಿ ಪ್ರತಿ ವರ್ಷದ ಬೇರೆ ಬೇರೆ ಪಟ್ಟಣ ಗ್ರಾಮಗಳಿಂದ ಮಠಾಧೀಶನ ಕರೆಸಿ ಭವ್ಯ ಶಾಮಿಯಾನದಲ್ಲಿ ತಂದೆ ತಾಯಿ ಪ್ರೀತಿಯ ನೆನಪಿಗಾಗಿ ಮಠಾಧೀಶರಿಗೆ ಸತ್ಕರಿಸಿ ಗೌರವಿಸಿದ್ದಾರೆ. 37ನೇ ವರ್ಷದ ಮತ್ತು ತಾಯಿಯ ಕೈಲಾಸವಾಸಿ ಸಿದ್ಧಲಿಂಗನವರ 13ನೇ ವರ್ಷದ ಪುಣ್ಯಸ್ಮರಣೆ ನಿಮಿತ್ತ ಬೆಳಗ್ಗೆ ದೇವಸ್ಥಾನವನ್ನು ಸುಂದರವಾಗಿ ಅಲಂಕರಿಸಿ ತಂದೆ ತಾಯಿ ಮೂರ್ತಿಗಳಿಗೆ ಅರ್ಚಕರಿಂದ ಮಾರ್ಗದರ್ಶನದಂತೆ ದಳವಾಯಿ ಕುಟುಂಬಸ್ಥರು ಎಲ್ಲರೂ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀ ಅಭಿನವ ಕಲ್ಮೇಶ್ವರ ಸ್ವಾಮೀಜಿ ಮತ್ತು ಹಿಡ್ಕಲ್ ಪ್ರದೀಪ್ ಗಂಟಿ ಮಹಾರಾಜರು ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಬೇರೆ ಬೇರೆ ಗ್ರಾಮದ ಗಣ್ಯರು ಹಾಗೂ ಇನ್ನಿತರರು ಹಾಜರಿದ್ದರು. ಶಶಿಧರ್ ಕೊಕಟ್ನೂರ್, ಆರ್ಜೆ 32 ಕನ್ನಡ ನ್ಯೂಸ್. ಯಾರಿಗೂ ತೀರ್ಸಕ್ ಆಗಂಗಿಲ್ಲ ಅಂತ ಗೆಳೆಯ ಅಂದ. ಇನ್ನೊಬ್ಬ ಗೆಳೆಯ ಅಂದ, ಅದ್ಯಾಂಗ ಸಾಧ್ಯ, ಅದ್ಯಾಂಗ ಏನ ಬರೀ ತಾಯಿ ಋಣ ತಂದೆ ಋಣ ಅಂತೀರಿ, ಯಾಕೆ ತೀರ್ಸಕ್ ಆಗಂಗಿಲ್ಲ ಅಂತ. ಹಂಗಿತ್ತು ಅಂತಂದ್ರ ಒಂದ್ ಕೆಲಸ ಮಾಡುವಂದ, ತಾಯಿ ಋಣ ಬಾಳ ನೀ ತೀರಿಸ್ನು ಅಂತ ಹೇಳ್ತೀಯಲ್ಲ, ಅದೇನ್ ದೊಡ್ಡದು ಅಂತೀಯಲ್ಲ, ಒಂದಿಷ್ಟು ಒಂದು ಕೆಲಸ ಮಾಡು, ಒಂದು 10 kg ಕಲ್ಲ ಕೊಳ್ಳೊಳಗ್ ಕಟ್ಕೋ, ಒಂದು 10 ಕಿಲೋಮೀಟರ್ ಹೋಗಿ ಬಾ ಅಂದ. ಆಯ್ತಂತ ಇನ್ನೊಬ್ಬ ಮಿತ್ರ ಗೆಳೆಯ ಏನ್ ಮಾಡಿದ ಅಂತಂದ್ರೆ ಒಂದು 10 ಕಿಲೋ ಕಲ್ಲ ಕೊಳ್ಳೊಳಗ್ ಕಟ್ಕೊಂಡ 10 ಕಿಲೋಮೀಟರ್ ಹೋಗಿ ಬಂದ ಕೇಳಿದ ಇನ್ನೊಬ್ಬ ಗೆಳೆಯ, 10 ಕಿಲೋಮೀಟರ್ ತಿರುಗಿ ಬಂದಿ, ಕೊಳ್ಳೊಳಗಿರುವಂತ 10 ಕಿಲೋ ಕಲ್ಲ ಎಷ್ಟು ಸಲ ಇಳಿಸಿದಿ, ಏನೇನ ಮಾಡಿದಿ ಅಂತ ಕೇಳಿದ. ಇಲ್ಲಪ್ಪ, ವಜ್ಜೆ ಆಗಾಕೈತು, ಒಂದು 16 ಸಲ ಇಳಿಸಿ ಹಾಕೊಂಡು ಬನ್ನಿ ಅಂದ. ಅಲ್ಲೋ, ನೀ ಬರೀ ಒಂದು 10 ಕಿಲೋ ಕಲ್ಲ ಈ ಕೊರಳೊಳಗೆ ಹಾಕೊಂಡು ಒಂದಿಷ್ಟು ಹೋಗಿ ಬರಾಕ ಒಂದು 5-6 ಸಲ 10 ಸಲ ಇಳಿಸಿದಿ ಅಂತ ಹೇಳ್ತಿ. ಒಬ್ಬ ತಾಯಿ 9 ತಿಂಗಳ 9 ದಿವಸಗಳ ಪರ್ಯಂತರದೊಳಗ ತನ್ನ ಗರ್ಭದೊಳಗಿಟ್ಟುಕೊಂಡು ಹೊತ್ತುಕೊಂಡು ತಿರುಗಾಡ್ತಾಳು ಅಂತಂದ್ರ, ಅಕಸ್ಮಾತ್ ಆಕಿಗೆ ಬಾರಾಗಿ ನಿನ್ನ ಇಳಿಸಿದ್ಲಂದ್ರ ನಡಬರಕ ಏನಾಕಿತ್ತು ನಿನ್ನ ಗತಿ? ಹೆಂಗಾಕಿತ್ತು ಅಂತ ಕೇಳಿದಂತ. ಹಂಗ ತಾಯಿ ಋಣ ಅಂತಂದ್ರ ಬಹಳ ದೊಡ್ಡದೈತಿ. ಇಲ್ಲಿ
ಅದಕ್ಕೆ ತಂದೆ ತಾಯಿಗಳು ಅಂತಂದ್ರೆ ಸಾಮಾನ್ಯರಾಗಿರುವಂಥವರೆಲ್ಲ ಅವರ ಋಣದ ಭಾರ ಬಹಳ ದೊಡ್ಡದೈತಿ. ಎಷ್ಟು ಋಣ ಇರ್ತೈತಿ ಅಂತಂದ್ರೆ ಆಕೆ ಬಗ್ಗಲ್ಲಿ ಹೇಳಬೇಕು ಅಂತಂದ್ರೆ ಬಹಳ 1 2 ಅಲ್ಲ. ಇನ್ನೊಂದು ಘಟನಾ ಆತು. ಏನ್ ಘಟನಾ ಆತು ಅಂತ ನಮ್ಮ ಅಭಿನವ ಮಹೇಶ್ವರ ಮಾರವರು ಬಹಳ ಸುಂದರವಾಗಿ ಮಾತನಾಡಿದರು. ಅದಕ್ಕೆ ಇಲ್ಲಿ ದಳವಾಯಿ ಬಂಧುಗಳು ತಮ್ಮ ತಂದೆ ತಾಯಿಯವರ ಪುಣ್ಯ ಸ್ಮರಣೆಯನ್ನು ಯಾಕೆ ಮಾಡ್ತಾ ಇದ್ದಾರಪ್ಪ ಅಂದ್ರೆ ಸಮರ್ಥ ರಾಮದಾಸ್ ಮಹಾರಾಜ್ ದಾಸಬೋಧದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಸಮಾಧಾನ ಏವಡೆ ತೋರನಾಗಿ. ಅಂದ್ರೆ ಈ ಜಗತ್ತಿನಲ್ಲಿ ಸಮಾಧಾನಕ್ಕಿಂತ ದೊಡ್ಡ ವಸ್ತು ಮತ್ತೊಂದಿಲ್ಲ. ದ ಕಂಟೆಂಟ್ಮೆಂಟ್ ಇಸ್ ದ ಫೈನೆಸ್ಟ್ ಥಿಂಗ್ ಇನ್ ದಿ ವರ್ಲ್ಡ್ ಅಂತ. ತೃಪ್ತಿ, ಶಾಂತಿ, ಸಮಾಧಾನ ಈ ಜಗತ್ತಿನ ಅತ್ಯಂತ ಶ್ರೇಷ್ಠವಾದಂತಹ ವಸ್ತು. ಈ ಪುಣ್ಯ ಸ್ಮರಣೆಯನ್ನು ಮಾಡಿ ನಮಗೆ ಸಮಾಧಾನ ಆಕೈತೆ ಅಂತ ಮಾಡಾಕ್ತಾರೆ. ಎಲ್ಲರೂ ಮಾಡೋದು ಸಮಾಧಾನ ಸಲುವಾಗಿ. ಅದಕ್ಕೆ ಹೆತ್ತ ತಂದೆ ತಾಯಿಗಳು ನಿತ್ಯ ದೇವರು, ಸತ್ತ ಮೇಲೆ ಹತ್ತು ಕರೆದರೆ ಅವರು ಬಾರರು. ಅದಕ್ಕೆ ಎಷ್ಟೋ ಜನ ಏನ್ ಮಾಡ್ತಾರ, ಇದ್ದಾಗ ಗೋವ ಅನ್ನುವಂಗಿಲ್ಲ, ಆಪಗಪ್ಪ ಅನ್ನುವಂಗಿಲ್ಲ, ಅವ್ರ ಮುಖ ನೋಡುವಂಗಿಲ್ಲ, ಅವ್ರು ಮಾತಾಡ್ಸೋಂಗಿಲ್ಲ. ಸತ್ತ ನಂತರ ಬರ್ತಾರಲ್ಲಿ ಆ ಹೆಣದ ಗದ್ದ ತುಟ್ಟಿ ಹಿಡಿದ ಅಳಿಗಾಡಿಸ್ತಾರೆ. ಒಮ್ಮೆ ನನ್ನ ಕಡೆ ನೋಡು, ಒಮ್ಮೆ ನನ್ನ ಕೂಡ ಮಾತಾಡ. ಅಲ್ಲಿ ಕೂಡಿದ ಜನ ಹೇಳ್ತಾರೋ ಆ ಈ ಅಜ್ಜಗಳು ಬಂದಿರ್ತಾರಲ್ಲ, ಒಂದ್ ದಿವ್ಸ ಒಂದಿಲ್ಲ, ಒಂದ್ ದಿವ್ಸ ಅಪ್ಪಂದಿಲ್ಲ, ಸಾಯನ್ ನಾಟಕ ಹೆಂಗ್ ನಡ್ಸಾರ ನೋಡ್ತಾರೆ. ಹಿಂಗೆ ಎಷ್ಟೋ ಜನ ಮಾಡ್ತಾರೆ. ಆಮೇಲೆ ತಂದೆ ತಾಯಿ ಗುರುಗಳು ಅತಿಥಿಗಳು ಇಲ್ಲೆಲ್ಲ ಬಂದರಲ್ಲ ನೀವು, ಇವರೆಲ್ಲ ಕಣ್ಣಿಗೆ ಕಾಣತಕ್ಕಂತ ಜೀವಂತ ದೇವರೆಲ್ಲಿದ್ದಾನ? ಎಲ್ಲರಲ್ಲಿ, ಎಲ್ಲದರಲ್ಲಿ, ಎಲ್ಲೆಲ್ಲೂ ದೇವರದಾನ. ಕರುಣವೀರಲಿ ಜೀವ ಮನಸೇ ಮನಸ್ಸಿಗೆ ಬಂದಂತೆ ನಡೆಯಾಗಿ ಕೊಂದುವಡೆಯದಿರು ಕಾಮಾಲಿಗಳ ಕೊಂದುವಡೆಯದಿರು ಕಾಮಾಲಿಗಳ ಜೈಸಂದು ಕೈ ಭವಮಲೆಗಲಸು ಖುಷಿಯಲ್ಲಿ ಹೇಳಬಂದು ಭವಮಲೆಗಲಸು ಖುಷಿಯಲ್ಲಿ ಹೇಳಬಂದು ಕೈಯಲಂಜಾದೀರು ಸಂಪದನು ತವ ಮರವಳದಿರು